ಇಲ್ಲಿವರೆಗೂ ಎಲ್ಲ ಸರ್ಕಾರಗಳಪ್ಪ ಅತ್ಯುತ್ಪನ್ನ ಜೊತೆ ಅಂದ್ಕೊಂಡದ್ದೆಲ್ಲ ಕಾರಣ ಏನಪ್ಪ ಅಂತಂತಂದರೆ ನಾವು ಈಗ 2 ತಿಂಗಳಾಯ್ತು ನಾವು ಮನೆಯಲ್ಲೇ ಕೂತಿದ್ವಿ. ಕೌನ್ಸಿಲಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡೋಂಗಿಲ್ಲ, ಕರಿಬೇಕಾಗಿತ್ತು. ಯಾವುದೇ ಸರ್ಕಾರ ಆಗಲಿ ನಮಗೆ ಇಲ್ಲಿವರೆಗೇನಪ್ಪ ಅಂತಂದರೆ ಒಂದು 4 ಇಲ್ಲ 8 10 ದಿವಸ ನಮಗೆ ರಿಲೀವ್ ಮಾಡಿ ಮತ್ತೆ ಕಂಟಿನ್ಯೂಷನ್ ಕೊಟ್ಟಿದ್ವಿ. ಅದೇ ಥರ ಮಾಡಿದ್ರೆ ನಾವೇನಪ್ಪ ಅಂತಂದರೆ ಇವತ್ತು ಕೆಲಸದಲ್ಲಿ ಇರ್ತಿದ್ದೋ. 2 ತಿಂಗಳಾಯಿತು. ನಮ್ಮ ಅತ್ಯುತ್ಪನ್ನಕರದ ಕುಟುಂಬ ಯಾವಪ್ಪ ಅಂತಂತಂದರೆ ಬೀದಿ ಪಾಲಿಕೆ. ಎರಡನೇದು ಮಕ್ಕಳ ಹಿತದೃಷ್ಟಿ. PUC ಪಾಸಾಗಿ ಮಕ್ಕಳು ಅಡ್ಮಿಷನ್ ಮಾಡಿದ್ದಾರೆ. ಅಡ್ಮಿಷನ್ ಆದಮೇಲೆ ಕ್ಲಾಸ್ ಮಾಡಬೇಕು, ಕ್ಲಾಸ್ ನಡೀತಾ ಇಲ್ಲ. ಯಾಕೆ ನಡೀತಲ್ಲ ಅಂದರೆ ಪ್ರತಿಯೊಂದು ಕಾಲೇಜುಗಳಲ್ಲಿ ಅತ್ಯುತ್ಪನ್ನಕರಿಂದನೇ ಕಾಲೇಜ್ ನಡೀತಾ ಇದೆ. ಸರ್ಕಾರಿ ಕಾಲೇಜುಗಳು 80% ಜನ ಅತ್ಯುತ್ಪನ್ನಕರಾಗಿ ಕೌನ್ಸಿಲಿಂಗ್ ಕರೆದ ಮೇಲೆ 2 ತಿಂಗಳಾಗುತ್ತೆ. ಕೌನ್ಸಿಲಿಂಗ್ ಮಾಡೋದಾಗಿದೆ ಸರ್ಕಾರಿ. ಉನ್ನತ ಶಿಕ್ಷಣ ಸಚಿವರು ಗಮನದಲ್ಲಿ ಇಟ್ಕೋಬೇಕು. ಹೋದಂಥ ಸರ್ಕಾರಗಳು JDS ಆಗಿರ್ಬೋದು, BJP ಆಗಿರ್ಬೋದು, ಮತ್ತು ಈ ಸರ್ಕಾರ ಹಿಡ್ಕೊಂಡು ಯಾವ ರೀತಿ ಒಂದು ಉನ್ನತ ಶಿಕ್ಷಣದಲ್ಲಿ ಅತ್ಯುತ್ಪನ್ನಕರ ಕೆಲಸ ಮಾಡಿದ್ದಾರೆ ಸರ್ಕಾರ, ಅದು ಒಂದು ನೋಡಿ ಫಾಲೋಅಪ್ ಮಾಡಿ. ಏನಪ್ಪ ಅಂತಂದ್ರೆ ಆ ಕೆಲಸವನ್ನು ಫಾಲೋಅಪ್ ಮಾಡಬೇಕು ಉನ್ನತ ಶಿಕ್ಷಣ ಸಚಿವರು. ಇಲ್ಲಿವರೆಗಾಗಲಿ ನಮ್ಮನ್ನು ಅತ್ಯುತ್ಪನ್ನಕರು ಒಂದು ಕೀಳು ಮಟ್ಟದಲ್ಲಿ ನೋಡ್ತಾ ಇರ್ತಕ್ಕಂಥ ಸರ್ಕಾರ ಇದು. ನಮಗೆ ಯಾವ ರೀತಿ ಆಗಿದೆ ಅಂತಂದರೆ ಮಕ್ಕಳ ಒಂದು ಹಿತದೃಷ್ಟಿ ನೋಡಿದರೆ ಹೋಗಿ ಪಾಠ ಮಾಡಬೇಕು, ನಮ್ಮ ಕುಟುಂಬ ನೋಡಿದರೆ ನಾವು ಎಲ್ಲಾದರೂ ಕೆಲಸ ಮಾಡಬೇಕು, ಬೇರೆ ಕೆಲಸ. ಈ ರೀತಿ ನಮ್ಮ ಒಂದು ಇದಾಗಿದೆ. ಹಂಗಾಗಿ ನಮ್ಮದೇ ಇರ್ತಕ್ಕಂಥ ಒಂದೇ ಬೇಡಿಕೆ ಇದೆ, ಇಮಿಡಿಯೇಟಾಗಿ ನಮ್ಮ ಅತ್ಯುತ್ಪನ್ನಕರನ್ನು ಕೆಲಸಕ್ಕೆ ಸೇರಿಸ್ಕೊಳ್ಳಬೇಕು. ಮತ್ತು ಅದೇನು ಕೌನ್ಸಿಲಿಂಗ್ ಇದೆ ಅಥವಾ ಈಗ ಬರ್ತಕ್ಕಂಥ ಪರ್ಮನೆಂಟ್ ಲೆಕ್ಚರ್ಗಳೇನಿದ್ದಾರೆ ಅವರಿಗೆಲ್ಲ ಯಾವ ರೀತಿ ಇದು ಕೊಡಬೇಕಾಗತ್ತೆ ಇದೆ ಸರ್ಕಾರ ಅದು ಗಮನದಲ್ಲಿಟ್ಕೊಂಡೇ ಅವರಿಗೆ ಆಯ್ಕೆ ಮಾಡ್ತದೆ. ಅಟ್ಲೀಸ್ಟ್ ಈಗ ಏನೋ ನಾವು ಕಂಟಿನ್ಯೂಷನ್ ಅಂತ ಹಾಕಿದೋ ಅವರಿಗಾದರೂ ಇಮಿಡಿಯೇಟಾಗಿ ಕೆಲಸದಲ್ಲಿ ಇದು ಮಾಡ್ಕೋಬೇಕು, ಜಾಯ್ನಿಂಗ್ ಮಾಡ್ಕೋಬೇಕು. ಇದು ನಾನು ಉನ್ನತ ಶಿಕ್ಷಣ ಸಚಿವರಿಗೆ ನಾನು ಮನವಿ ಮಾಡ್ಕೋತೀನಿ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಏನಪ್ಪ ಅಂದರೆ ಗಮನದಲ್ಲಿಟ್ಕೊಂಡು ಸ್ವಲ್ಪ ಉನ್ನತ ಶಿಕ್ಷಣ ಸಚಿವರ ಜೊತೆ ಚರ್ಚೆ ಮಾಡಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಆಗ್ತಕ್ಕಂಥ ಅನ್ಯಾಯಕ್ಕೆ ಏನಪ್ಪ ಅಂತಂದ್ರೆ ನಮ್ಮ ಉಸ್ತುವಾರಿ ಸಚಿವರು ಏನಪ್ಪ ಅಂದ್ರೆ ಇದಕ್ಕೆ ಮುಂದೆ ನಮ್ಮ ಯಾವುದೇ ರೀತಿ ಅನ್ಯಾಯ ಆಗಕೂಡದಂಗೆ ನೋಡ್ಕೋಬೇಕಂತ ಹೇಳಿಕೊಂಡು ನಾವು ಅವ್ರಿಗೆ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಮಾಡ್ತೀವಿ. ವಿಳಂಬ ಆಗಲಿಕ್ಕೆ ಕಾರಣ ಏನು ಸರ್? ವಿಳಂಬ ಆಗಲಿಕ್ಕೆ ಕಾರಣ ಅಂತಪ್ಪ ಅಂದ್ರೆ ಇದೆ ಸರ್, ಸರ್ಕಾರ ಉನ್ನತ ಶಿಕ್ಷಣ ಸಚಿವರು ಇವರೇ ಕೊಡಬೇಕಲ್ಲ ಸರ್. ನಿರಂತರ ಧರಣಿ ಮಾಡಿದ್ರಲ್ಲ, ಮತ್ತು ಅವಾಗ ಏನು ಭರವಸೆ ಕೊಟ್ಟರ ಟೈಮ್ ಸರ್? ಯಾವ ಭರವಸೆ ಕೊಟ್ಟಿದ್ರು ನಮಗೆ ಸಿಕ್ಕಂಥದ್ದು ಒಂದೇ ಭರವಸೆ ಅಂತಂದ್ರೆ ಏನೋ ಪೇಮೆಂಟ್ ಹೆಚ್ಚಿಗೆ ಮಾಡಿದ್ದಾರೆ ಅಷ್ಟೇ. 5,000 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಇರ್ತಕ್ಕಂಥವ್ರು ಕೊಟ್ಟಂಥ ಕಂಡೀಷನ್ ನಮಗೆ ಯಾವ ಬಂದು ತಲುಪಿಲ್ಲ ಸರ್. ಹಿರೇಗಂಟು ಲಿಖಿತವಾಗಿ ಕೊಟ್ಟಿಲ್ಲ. ಹಿರೇಗಂಟು ಆಗಲಿ ಮತ್ತೇನಪ್ಪ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಆಗಲಿ, ಹೆರಿಗೆ ರಜೆ ಆಗಲಿ, ಹೆಣ್ಮಕ್ಳ ಹೆರಿಗೆ ರಜೆ ಆಗಲಿ ನಾವು ಯಾವ ಬಂದಿಲ್ಲ ಸರ್. ಒಂದೇನಂದ್ರೆ ನಾವು ಹೈದರಾಬಾದ್ ಕರ್ನಾಟಕ ಭಾಳ ಹಿಂದುಳಿದಿರ್ತಕ್ಕಂಥ ಭಾಗ. ಹೈಯರ್ ಎಜುಕೇಷನ್ನಲ್ಲಿ ಏನಾಗ್ತದೆ ಅಂದರೆ ಶಿಕ್ಷಣಕ್ಕೆ ಹೊಡೆತ ಬೀಳ್ತಾ ಇದೆ. ಯಾಕಂದರೆ PUC ಓದಿರ್ತಕ್ಕಂಥ ಮಕ್ಕಳಿಗೆ ಡಿಗ್ರಿ ಅಡ್ಮಿಷನ್ ತೊಂದ್ರೆ 2 ತಿಂಗಳ ಕಾಲ ಕ್ಲಾಸ್ ನಡೆಯಲ್ಲ. ನಾವು 80% ಜನ ಏನಂದ್ರೆ ಗೆಸ್ಟ್ ಲೆಕ್ಚರ್ ಹೋದರೆ ಇವತ್ತು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಕ್ಲಾಸ್ ನಡೀತಾವೆ. ಅಂತ ಈ ಬಡ ಮಕ್ಕಳು ಏನಂದ್ರೆ ಅಲ್ಲಿ ಅಡ್ಮಿಷನ್ ಆಗಿವೆ, ಆ ಮಕ್ಕಳಿಗೆ ಕ್ಲಾಸ್ ನಡೀತಾ ಇಲ್ಲ. ಕ್ಲಾಸ್ ನಡೀಲಿಲ್ಲ, 2-3 ತಿಂಗಳು ಕ್ಲಾಸ್ ನಡೀಲಿಲ್ಲ. ಮಕ್ಕಳು ಮೈಂಡ್ ಚಪ್ಪಟ್ಟೆ ಹೆಂಗಾಗ್ತಂದ್ರೆ ಹೋಗ್ಬಿಡಪ್ಪ ಕಾಲೇಜ್ ಕ್ಲಾಸ್ ನಡೆಯಲ್ಲ ಅಂತಕ್ಕಂಥದ್ದು ಆಗ್ತದೆ. ಮುಂದೆ ನಮಗೆ ಇವ್ರು 2-3 ತಿಂಗಳು ಬಿಟ್ಟು ತೊಂದ್ರೆ ಅಂದ್ರೆ ಮಕ್ಕಳು ಕ್ಲಾಸಿಗೆ ಬರೋದು ಬಿಡ್ತಾರೆ. ಯಾಕಂದ್ರೆ ಅವರು ಎಲ್ಲೋ ಹೋಗಿ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ಹೆಂಗೆ ಅಟೆಂಡೆನ್ಸ್ ಹಾಕ್ತಾರೆ ಬಿಡಪ್ಪ ಅಂತ. ಹಾಗಾಗಿ ಏನಂದ್ರೆ ನಾವು ಮತ್ತು ಇನ್ನೂ ಸಹಿತ ಏನಂದ್ರೆ ಈ ಭಾಗದವ್ರು ಏನಂದ್ರೆ ವಿಶೇಷವಾಗಿ ಈ ಭಾಗದವ್ರು ಏನಾಗ್ತೀವಿ ಅಂದ್ರೆ ಮತ್ತು ನಾವು ಎಜುಕೇಷನಿಂದ ನಮ್ಮ ಮಕ್ಕಳು ಕುಂಠಿತ ಆಗ್ತವೆ. ಹೈಯರ್ ಎಜುಕೇಷನ್ ಇವತ್ತು ಏನಾಗ್ತದೆ ಅಂದ್ರೆ ಕಡಿಮೆ ಆಗ್ತಾ ಇದೆ ಸರ್. ಇನ್ನೂ ಏನಾಗ್ಬಿಟ್ಟಿದೆ ಅಂದರೆ ಸರ್, ಇವತ್ತು ನೌಕರಿಗಳ ಸಮಸ್ಯೆ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಹೈಯರ್ ಎಜುಕೇಷನ್ ಕಲಿತಕ್ಕಂಥ ಒಂದು ಏನಂದ್ರೆ ಜನಸಂಖ್ಯೆ ಅಥವಾ ಪೇರೆಂಟ್ಸ್ ಏನಂದ್ರೆ ಅದಕ್ಕೆ ಮುಂದೆ ಬರ್ತಾ ಇಲ್ಲ. ಯಾಕಂದ್ರೆ ಎಷ್ಟು ಕಲ್ತರೂ ಭೀ ನೌಕರಿ ಸಿಗ್ತಾ ಇಲ್ಲ. ಅದಕ್ಕಾಗಿ ಇವೆಲ್ಲವೂ ಕಾರಣಗಳಿಂದ ಏನಾಗ್ತದೆ ಅಂದರೆ ನಾವು ಮತ್ತೆ ಹಿಂದುಳಿಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಏನಂದ್ರೆ ಮಾನ್ಯ ಸಿದ್ದರಾಮಯ್ಯನವರಾಗಲಿ, ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅವರಾಗಲಿ ಮತ್ತು ಸಚಿವ ಸಂಪುಟದ ಎಲ್ಲ ಸದಸ್ಯರಾಗಲಿ ಇದ್ರ ಬಗ್ಗೆ ಗಮನ ಹರಿಸಿ, ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಂಗೆ ಏನಂದರೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಹೆಚ್ಚಿನ ಅವಕಾಶ ಕೊಡಬೇಕಂತಕ್ಕಂಥ ಕಾರಣಕ್ಕಾಗಿ ಇದೆ. ಅದನ್ನು ಗಮನದಲ್ಲಿಟ್ಕೊಂಡು ಇವತ್ತು ನಮ್ಮ ಭಾಗದಲ್ಲಿ ಏನಾದರೂ ಇದು ಬದಲಾವಣೆ ಮಾಡಲಿಕ್ಕೆ ಈ ಭಾಗದ ಸಚಿವರು ಮತ್ತು ಏನಂದರೆ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಇದಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಕಾರಣಕ್ಕಾಗಿ ತಮ್ಮ ಮೂಲಕ ಇವತ್ತು ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ ಸರ್.